ನಮಸ್ಕಾರ ಜನರಿಗೆ ಸ್ವಾಗತ. ನಾನು ದಶರಥ್ ಸಾವೂರು. ನಮ್ಮ ಕರ್ನಾಟಕದ ರಸ್ತೆಗಳಿಗಾಗಿ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತೆ. ಇನ್ನೇನು ಡಾಂಬರ್ ಹಾಕಿದೆ, ಅದ್ಭುತವಾದ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತ ಅಂದುಕೊಳ್ಳುವಷ್ಟರಲ್ಲೇ ಏನಾದರೂ ಒಂದು ಎಡವಟ್ಟಾಗಿರುತ್ತೆ. BWSSB ಬೆಂಗಳೂರಿನಲ್ಲಾದರೆ BWSSB ಅವರು ಬರ್ತಾರೆ, ಪೈಪ್ ಹಾಕ್ತೀವಿ ಅಂತಾರೆ, ಕಟ್ ಮಾಡ್ತಾರೆ. ಇನ್ನೊಂದು ಕಡೆ BSNL ಅವರು ಬರ್ತಾರೆ, ಅದ್ಯಾವುದು ಕನೆಕ್ಷನ್ ಇದೆ, ಅಂಡರ್ಗ್ರೌಂಡ್ ವೈರ್ ಕನೆಕ್ಷನ್ ಕೊಡಬೇಕು ಅಂತಾರೆ, ಕಟ್ ಮಾಡ್ತಾರೆ. ರಸ್ತೆಗಳನ್ನು ಅಧ್ವಾನ ಮಾಡಿ ಗಂಡಾಗುಂಡಿ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಈಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಇಲಾಖೆಗಳ ಮಧ್ಯೆ ಹೊಂದಾಣಿಕೆ ಇಲ್ಲ. ಯಾವ ಇಲಾಖೆ ಏನು ಮಾಡುತ್ತೆ ಅಂತಲೇ ನಮ್ಗೆ ಗೊತ್ತಿಲ್ಲ. PWD ರಸ್ತೆ ಅಗಿಬೇಕಾದ್ರೆ ಅದಕ್ಕೊಂದು ಅನುಮತಿ ಕೇಳಬೇಕೆನ್ನುವ ಕನಿಷ್ಠ ಕಳಕಳಿಯು, ಕನಿಷ್ಠ ರೀತಿಯ ಕಾನೂನು ನಮ್ಮಲ್ಲಿಲ್ಲ. ಹೀಗಾಗಿ ರಸ್ತೆಗಳೆಲ್ಲವೂ ಕೂಡ ಯಮನ ಲೋಕಕ್ಕೆ ಕಳಿಸುವಂಥ ಏಜೆಂಟ್ಗಳಾಗ್ತಾ ಇದ್ದಾವೆ. ಅಂಥದ್ದೇ ಒಂದು ರಸ್ತೆ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ತಿಂಗಳಲ್ಲಿ ಹಲವಾರು ಅಪಘಾತಗಳಾಗಿದ್ದಾವೆ, ಸಾವು ನೋವು ಸಂಭವಿಸಿದೆ. ಕಳೆದ 15 ದಿನಗಳಲ್ಲಿ ಓರ್ವ ಇದೇ ರಸ್ತೆಗೆ ಬಲಿಯಾಗಿದ್ದರೆ 5 ಜನರಿಗೆ ಗಾಯ ಆಗಿದೆ. ಇದು ವಾಹನ ಸಂಚರಿಸುವ ರಸ್ತೆನ ಅಥವಾ ಸಾವಿನ ರಹದಾರಿನ? ಸಾವಿನ ರಹದಾರಿಯಾಗಿದೆ ಭಟ್ಟರ ಮಾರೇನಹಳ್ಳಿ ಬಳಿಯ ಹೆದ್ದಾರಿ. KADB ಮತ್ತು PWD ಇಲಾಖೆಗಳ ಅವೈಜ್ಞಾನಿಕ ಕಾಮಗಾರಿ ಕಾರಣ ಇದಕ್ಕೆ. ಅವೈಜ್ಞಾನಿಕ ಕಾಮಗಾರಿಗಳಿಗೆ ಇನ್ನೆಷ್ಟು ಜನ ಬಲಿಯಾಗಬೇಕಾಗಿದೆ? ರಾಜ್ಯ ಹೆದ್ದಾರಿ 104ರ ಬೂದಿಗೆರೆಯಿಂದ ದೇವನಹಳ್ಳಿ ಸಂಪರ್ಕದ ರಸ್ತೆ ಇದು. ದೇವನಹಳ್ಳಿ ಬೂದಿಗೆರೆ ರಸ್ತೆಯಲ್ಲಿ ಭೂಗತ ವಿದ್ಯುತ್ ಲೈನ್ ಅಳವಡಿಕೆಗೆ ಈ ರಸ್ತೆಯನ್ನು ಅಗೆಯಲಾಗಿದೆ, ತೋಡಲಾಗಿದೆ. ವಿದ್ಯುತ್ ಲೈನ್ ಅಳವಡಿಕೆಗಾಗಿ ರಸ್ತೆ ಮಧ್ಯೆ ಗುಂಡಿ ಅಗೆಯಲಾಗಿದೆ. ಈ ಕಾರಣಕ್ಕಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಹೆದ್ದಾರಿಯನ್ನು ಬೇಕಾಬಿಟ್ಟಿ ಅಗೆಯೋದು, ಅಲ್ಲಲ್ಲಲ್ಲಿ ಗುಂಡಿಗಳನ್ನು ನಿರ್ಮಾಣ ಮಾಡಿ ಅವಾಂತರ ಮಾಡೋದು. ರಸ್ತೆಯಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ, ಸೂಚನಾ ಫಲಕಗಳನ್ನು ಅಳವಡಿಸಿದೆ ಬಹುದೊಡ್ಡ ನಿರ್ಲಕ್ಷ್ಯವನ್ನು ಇಲ್ಲಿ ಎಸಗಲಾಗ್ತಾ ಇದೆ. ಪದೇ ಪದೇ ಅಪಘಾತಗಳಾಗ್ತಾ ಇದ್ದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ನಿಮಗೆ ವಾಹನ ಚಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಡ್ರೈವಿಂಗ್ ಬಂದರೆ ಸಾಲದು, ಸರ್ಕಸ್ ಬರಬೇಕು. ನಿಮಗೆ ಸರ್ಕಸ್ ಕಲ್ತಿದ್ರೆ ಮಾತ್ರ ಇಲ್ಲಿ ನಿಮಗೆ ಚಲಾವಣೆ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಇವತ್ತು ತುಂಬ ಚೆನ್ನಾಗಿರುತ್ತೆ ಈ ರಸ್ತೆ, ತುಂಬ ಚೆನ್ನಾಗಿರುತ್ತೆ. ನಾಳೆ ಬೆಳಗಾಗೋದ್ರೊಳಗೆ ಯಾರೋ ಬಂದು JCBಯಲ್ಲಿ ಹಿಂಗೆ ಅಗೆದಿರ್ತಾರೆ, ಯಾರೋ ಬಂದು ಅಗೆದು ಅದನ್ನು ಕಡಿವಾಣ ಹಾಕಿಬಿಡ್ತಾರೆ. ರಸ್ತೆಯನ್ನು ಅಗೆದು ಹಾಗೇ ಬಿಟ್ಟು ಹೋಗ್ಬಿಡ್ತಾರೆ, ಯಾರು ಕೂಡ ಗಮನಿಸೋದಿಲ್ಲ. ರಾತ್ರಿ ಸಂಚರಿಸುವಂಥ ಬೈಕ್ ಸವಾರನೋ ಕಾರ್ ಸವಾರರೋ ಬಂದರೆ ಯಾವ ಕಾರಣಕ್ಕೂ ಕೂಡ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ. ಅಯ್ಯೋ ಇವತ್ತು ಚೆನ್ನಾಗಿತ್ತಲ್ಲ ರಸ್ತೆ, ಚೆನ್ನಾಗಿರ್ಬೋದೇನೋ ಅಂತ ಅದೇ ಸ್ಪೀಡ್ನಲ್ಲಿ ಹೋದರೆ ಆ ಸ್ಪೀಡ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಮೇಲೆ ಕರ್ಕೊಂಡು ಹೋಗ್ಬಿಡುತ್ತೆ. ಇವತ್ತು ಚೆನ್ನಾಗಿತ್ತು ರಸ್ತೆ ಅನ್ನುವ ಗ್ಯಾರಂಟಿ ಮೇಲೆ ನೀವು ಡ್ರೈವ್ ಮಾಡಿದ್ರೆ ನಿಮಗೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಇದು ಇಂಥ ಆಧ್ವಾನನ, ಇಂಥ ಎಡವಟ್ಟುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ವಾ? ಅರೆ ಇವತ್ತು ರಸ್ತೆ ಮಾಡೋದು ಅಂತೆ, ನಾಳಿಂದ ಅವನೋ ಬಂದು ಅಗಿಯೋದಂತೆ, ಮತ್ತೆ ಅವನೋ ಬಂದು ಮುಚ್ಚೋದಂತೆ. ರಸ್ತೆ ನಿರ್ಮಾಣ ಮಾಡಿದ ಮೇಲೆ ಅಗಿಯೋದಕ್ಕೆ ಕನಿಷ್ಠ ಒಂದು ನಿಯಮವನ್ನಾದರೂ ರೂಪಿಸ್ಬೇಕು. ನೋಡಿ ಎಷ್ಟು ಉದ್ದದ ಗುಂಡಿಯನ್ನು ಅಗಿತಾ ಇದ್ದಾರೆ, ಎಷ್ಟು ಉದ್ದ ಇದೆ ಇದು. ಈ ಗುಂಡಿಯನ್ನು ಅಗಿತಾ ಇದ್ದಾರಲ್ಲ, ಅಪ್ಪಿ ತಪ್ಪಿ ನೋಡಿ ಪಕ್ಕದಲ್ಲಿ ರಸ್ತೆ ಎಡ್ಜು ಏನಾದರೂ ರಸ್ತೆ ಚೆನ್ನಾಗಿದೆ ಅಂತ ಹೇಳಿ ರಾತ್ರಿ ಏನಾದರೂ ಬೈಕ್ನವ್ರು ಬಂದರೆ, ಕಾರ್ನವ್ರು ಬಂದರೆ ಅವ್ರ ಕತೆ ಏನಾಗುತ್ತೆ? ಇಡೀ ಬೈಕೇ ಹೋಗಿ ಆ ಗುಂಡಿಯೊಳಗೆ ಬಿದ್ದುಬಿಡುತ್ತೆ. ಅಥವಾ ಕಾರ್ ಬಂದರೆ ಇಡೀ ಕಾರಿಂಗ್ ಪಲ್ಟಿ ಹೊಡೆಯುತ್ತೆ. ಇಂಥ ದುಸ್ಥಿತಿಯನ್ನು ಇಲಾಖೆಗಳ ಹೊಂದಾಣಿಕೆ ಕೊರತೆ, ಇಲಾಖೆಗಳ ಮಧ್ಯೆ ಇರಬೇಕಾಗಿದ್ದಂಥ ಅಸಮನ್ವಯತೆ, ಆ ಇಲ್ಲದ ಕಾರಣಕ್ಕಾಗಿ ಜನ ಸಾವು ನೋವನ್ನು ಅನುಭವಿಸ್ತಾ ಇದ್ದಾರೆ.
15 ದಿನದಲ್ಲಿ ಇದೇ ಕಾರಣಕ್ಕೆ ಒಬ್ಬ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನೂ 5 ಜನ ಬಿದ್ದು ಎದ್ದು ಕೈಕಾಲನ್ನು ಮುರ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. 15 ಜನದಲ್ಲಿ 6 ಜನಕ್ಕೆ ಒಬ್ಬರು ಮರಣವನ್ನು ಹೊಂದಿದ್ರೆ ಇನ್ನು 5 ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಬೆನ್ನು ಮೂಳೆ ಮುರ್ಕೊಂಡಿದ್ದಾರೆ. ಅವರ ವಾಹನಗಳನ್ನು ಗುಜ್ಜರಿಗೆ ಹಾಕೋ ಸ್ಥಿತಿಗೆ ಬಂದಿದ್ದಾರೆ. ಇಂಥ ದುಸ್ಥಿತಿಗೆ ಯಾರೇ ಆಗಲಿ ಸುಸಜ್ಜಿತವಾದ ರಸ್ತೆಯನ್ನು ಅಗೆಯುವಂಥ ಕೆಲಸ ಮಾಡಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲ ಅಂದರೆ ಜನ ಈ ರೀತಿ ನೋಡಿ, ಇದು ದೇವನಹಳ್ಳಿ ಮತ್ತು ಸೂಲಿಬೆಲೆ ಮಧ್ಯೆ ಇರುವಂಥ ರಸ್ತೆ. ದೇವನಹಳ್ಳಿ ಮತ್ತು ಸೂಲಿಬೆಲೆ ಚಿನ್ನದ ರಸ್ತೆ ಇಲ್ಲ. ಸೂಲಿಬೆಲೆ ಅಂದ ತಕ್ಷಣ ನೀವು ಚಿನ್ನದ ರಸ್ತೆ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು. ಡಾಂಬರ್ ರಸ್ತೆನೇ ಇದು, ಟಾರ್ ರಸ್ತೆನೇ ಇದು. ಚಿನ್ನದ ರಸ್ತೆ ಸೂಲಿಬೆಲೆಗೂ ಇಲ್ಲ. ಇದು ದೇವನಹಳ್ಳಿ ಸೂಲಿಬೆಲೆ ಮಧ್ಯೆ ಇರುವಂಥ ಟಾರ್ ರಸ್ತೆ, ಚಿನ್ನದಂಥ ರಸ್ತೆ, ಚಿನ್ನದ್ದಲ್ಲ. ಆದರೆ ಚಿನ್ನದಂಥ ರಸ್ತೆನ ಈಗ ಅಗೆದು ಯಾವ ರೀತಿ ಮಾಡಿದ್ದಾರೆ ನೋಡಿ. ಗುಂಡಿಗಳ ಲೋಕ ಆಗಿದೆ, ಗುಂಡಿಮಯವಾಗಿ ಹೋಗಿದೆ. ಈ ರಸ್ತೆಯನ್ನು ಹೀಗೆ ಅಗಿತಾ ಇದ್ದಾರಲ್ಲ, ಅನುಮತಿ ಇದೆಯಾ? ರಸ್ತೆ ನಿರ್ಮಾಣ ಮಾಡುವ ಮುನ್ನವೇ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆನಂತರದಲ್ಲಿ ರಸ್ತೆ ನಿರ್ಮಾಣ ಮಾಡಿದರೆ ಸುಸಜ್ಜಿತವಾಗಿ ಕೊನೆವರೆಗೂ ಉಳಿಯೋದಿಲ್ವಾ? ಇದೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಎಲ್ಲಾದರೂ ಯಮನ ವಿಳಾಸ ಇದೆ ಅಂತ ಹೇಳಿದ್ರೆ ಅದು ದೇವನಹಳ್ಳಿ ಸೂಲಿಬೆಲೆ ರಸ್ತೆ. ಯಮನನ್ನು ಹುಡ್ಕೊಂಡು ಹೋಗಬೇಕು ಅಂದರೆ ಯಾರು ಹುಡ್ಕೊಂಡು ಹೋಗಲ್ಲ ಬಿಡಿ. ಆದರೆ ಯಮನ ವಿಳಾಸ ಇಲ್ಲಿದೆ. ಎಸ್, ಇದು ಯಮಲೋಕ. ಇಲ್ಲಿ ಸಂಚರಿಸುವಂಥವರು ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಅಧಿಕಾರಿಗಳನ್ನ ಮಾತಾಡ್ಸೋಣ, ಅಲ್ಲಿನ ಜನರನ್ನು ಕೂಡ ಮಾತಾಡ್ಸೋಣ. ಇದು ಎಷ್ಟು ದಿನಗಳಿಂದ ಇದೇ ಕತೆ. ಈಗ ಅಗೆದು ಬಿಟ್ಟು ಹೋಗ್ತಾರಲ್ಲ, ಅವ್ರಿಗೆ ಹೇಳೋರು ಕೇಳೋರು ಇಲ್ವಾ? ಜನರ ಜೀವದ ಜೊತೆ ಚೆಲ್ಲಾಟವಾಡುವಂಥ ಅಧಿಕಾರಿಗಳೇ, ಮನಸೋ ಇಚ್ಛೆ ಅಗೆದು ಹಾಗೆ ಬಿಟ್ಟು ಹೋಗುವಂಥ ಗುತ್ತಿಗೆದಾರರು, ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನತೆ ಮಾತಾಡಿದ್ದಾರೆ, ನೋಡೋಣ. ಅವರಷ್ಟು ನೆಗ್ಲೆಕ್ಟು ಬೇರೆ ಯಾರಿಲ್ಲ. ಅವರು ಬಡ ಜೀವನಗಳಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಯಾಕಂತಂದರೆ ರಾತ್ರಿ ಹೊತ್ತು ಹಗಲೊತ್ತಲೇನೋ ಕಾಣಿಸುತ್ತೆ, ರಾತ್ರಿ ಹೊತ್ತು ಹೋದರೆ ಆಪೋಸಿಟ್ ಬೆಳಕು ಬಂದರೆ ಯಾವ ಹಳ್ಳ ಎಲ್ಲಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇದು ಒಂದಲ್ಲ, ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದೆ. ದಯವಿಟ್ಟು ಈ ಸರ್ಕಾರ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಅಭಿವೃದ್ಧಿ ಹೊಂದ್ತಾ ಇರೋದ್ರಿಂದ ಬೇಜಾನ್ ಕೇರ್ಪುರಂ ಕಡೆಯಿಂದ ಗಾಡಿಗಳು ಬರ್ತಾ ಇರೋದ್ರಿಂದ, ಏರ್ಪೋರ್ಟಿಗೆ ಬರ್ತಾ ಇರೋದ್ರಿಂದ ಆ ಗಾಡಿಗಳು ಬರೋ ಸ್ಪೀಡ್ಗೆ ಹೋಗೋ ಟೂ ವೀಲರ್ಸ್ವರೆಗೆ, ಕಾರ್ಗಳವರೆಗೂ ಅಷ್ಟೇ ಸರ್, ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಈ PWD ಅವರು ಈಗ ಕೂಡಲೇ ಅದನ್ನು ಎಚ್ಚೆತ್ಕೊಂಡು ಅದಕ್ಕೆ ಮಾರ್ಗಸೂಚನೆ ಏನು ಅವ್ರಿಗೆ ಸೂಚನಾ ಫಲಕಗಳನ್ನು ಅಳವಡಿಸ್ಬೇಕು, ಅದಕ್ಕೆ ರೇಡಿಯಂ ಸ್ಟಿಕ್ಕರ್ನ ಅಂಟಿಸ್ಬೇಕು. ಯಾಕಂದರೆ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಕಂಪ್ಲೀಟ್ ಆಗ್ತದೆ ಅನ್ನೋದನ್ನು ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಇದನ್ನು ಎಚ್ಚೆತ್ಕೊಬೇಕಾಗಿರೋದು ಅಧಿಕಾರಿಗಳು, ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗಿರೋದು ಅಧಿಕಾರಿಗಳ ಕೆಲಸ. PWD ಅವರು ಇದನ್ನು ಕೂಡಲೇ ಗಮನಕ್ಕೆ ತಗೊಂಡು KDB ಅವ್ರನ್ನ ಸಪೋರ್ಟ್ ತೊಗೊತಾರೋ ಇಲ್ಲ ಇವರು ಸ್ವಂತ ಅನುದಾನದಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಏನು ಇವತ್ತು ಬಟ್ರಮಾರನಹಳ್ಳಿಯಿಂದ ಗೇಲ್ ಗ್ಯಾಸ್ವರೆಗೂ ಏನು ರಸ್ತೆ ಅಗಲೀಕರಣ ಇದು ಪೋಲ್ ನೆಟ್ಟೋದಕ್ಕೆ ಹಳ್ಳ ಅಗಿತಾ ಇದ್ದಾರೋ, ಕೂಡಲೇ ಅದನ್ನು ಸಮಸ್ಯೆ ಬಗೆಹರಿಸಬೇಕು. ಸೂಕ್ತವಾದ ಮಾರ್ಗಸೂಚನೆಗಳನ್ನು ಅಲ್ಲಿ ಅಳವಡಿಸ್ಬೇಕು. ಅವರಷ್ಟು ನೆಗ್ಲೆಕ್ಟು ಬೇರೆ ಯಾರಿಲ್ಲ. ಅವರು ಬಡ ಜೀವನಗಳಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಇದು ಇತ್ತೀಚೆಗೆ 2 ವರ್ಷದಿಂದ ಹಿಂದೆ ಕೇಬಲ್ ಅಳವಡಿಕೆ ಅಂತೇಳಿ ಮಾಡಿದ್ರು. ಆಗ ಪಾಪ ಬೈಕ್ ಸವಾರರು ತುಂಬ ಜನ ಓಡಾಡ್ತಾ ಇದ್ರು. ಬಸ್ಸುಗಳು ಬಂದರೆ ಆಪೋಸಿಟ್ ಬಂದು ಬೂದಿಗೆರೆ ಒಬ್ಬ ಸವಾರ ಲಕ್ಷ್ಮೀಪತಿ ಅಂತೇಳಿ ಒಬ್ಬರು ತೀರೋದ್ರು. ಆ ಹಿಂದೆ ನಡ್ಕೊಂಡು ಬರ್ತಾನೆ ಇದೆ. ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಸಣ್ಣ ಪುಟ್ಟ ಆಗ್ತಾ ಇದೆ. ಬಸ್ಸುಗಳು ಬರ್ತಾ ಇರ್ತವೆ. ಆಮೇಲೆ ಓವರ್ಲೋಡಲ್ಲಿ ಲಾರಿಗಳು ಸಹ ರೋಡಲ್ಲಿ ಜಾಸ್ತಿ ಓಡಾಡೋದ್ರಿಂದ ಹಳೆ KDBಯಿಂದ ಹೊಸ KDBಗೆ ಈಗ ಪೋಲ್ ಎಲೆಕ್ಟ್ರಿಕ್ ಪೋಲ್ನ ಈಗ ಸೆಂಟ್ರಲ್ ಅಳವಡಿಸ್ಬೇಕು ಅಂತೇಳಿ ಸುಮಾರು 2 ತಿಂಗಳಿಂದ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಯಾವುದೇ ಒಂದು ಬೋರ್ಡು ಅಳವಡಿಕೆ ಮಾಡಿಲ್ಲ. ಅಳವಡಿಕೆ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ರೈತರು ಈಗ ಓಡಾಡೋವಂಥದ್ದು ಏನೋ ಏರ್ಪೋರ್ಟು ರೋಡ್ ಆಗಿರೋದ್ರಿಂದ ಅಳವಡಿಕೆ ಮಾಡಿದರೆ ತುಂಬ ಅನುಕೂಲ ಆಗ್ತಾ ಇತ್ತು. ಅಂಥದ್ದನ್ನು ಈಗ ನಮ್ಮ PWD ಇಂಜಿನಿಯರ್ಗಳು ಸಹ ಆ ರೋಡಲ್ಲೇ ಓಡಾಡ್ತಾ ಇರ್ತಾರೆ.
ಯಾವುದೇ ಒಂದು ಆಕ್ಷನ್ ಕೂಡ ತಗೊಂಡಿಲ್ಲ. ರಸ್ತೆಗಳು ಅಭಿವೃದ್ಧಿ ಮಾಡಬೇಕು ಹೊರತು ರಸ್ತೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಈ ಕಂಡಂತೆ ಈಗ 2 ವರ್ಷದಿಂದ ಹಿಂದೆ ಸರ್ಕಾರ ಬಂದಿದೆ, ಹೊಸ ಸರ್ಕಾರ ರಚನೆ ಆಯಿತು. ಸರ್ಕಾರ ಈ ಅಧಿಕಾರಿಗಳ ಮೇಲೆ ಯಮಗುಂಡಿಗಳನ್ನು ಹೊಂದಿರುವಂಥ ಈ ರಸ್ತೆ ಹೇಗಿದೆ? ಆ ರಸ್ತೆಯಲ್ಲಿ ಸಂಚಾರ ಮಾಡಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಅನೇಕ ಜನ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ರಸ್ತೆಯ ಸ್ಥಿತಿಯ ಬಗ್ಗೆ, ದುಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಅಭಿವೃದ್ಧಿ ಕೆಲಸಗಳಾಗಬೇಕು, ಜನಸಾಮಾನ್ಯರ ಪ್ರಗತಿ ಆಗಬೇಕು, ಅಭಿವೃದ್ಧಿ ಕೆಲಸಗಳು ಮನುಷ್ಯನ ಡೆವಲಪ್ಮೆಂಟ್ಸ್ಗೆ ಪೂರಕ ಆಗಬೇಕು ಅಂತಿದೆ. ಆದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ, ಕಾಮಗಾರಿಗಳ ಹೆಸರಲ್ಲಿ ಸರ್ಕಾರ ಜನರಿಗೆ, ರೈತರಿಗೆ, ವಾಹನ ಸವಾರರಿಗೆ, ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಜನರಿಗೆ ತೀವ್ರ ಕಾಟ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆಯಾ ಅಂತಕ್ಕಂಥ ಅನುಮಾನಗಳು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಈಗ KIADB ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಈ ಮಂಡಳಿ ವತಿಯಿಂದ ದೇವನಹಳ್ಳಿಯ ಬೂದಿಗೆರೆಯಿಂದ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕಿಂದ ಬೂದಿಗೆರೆ ರಸ್ತೆ ಮಾರ್ಗವಾಗಿ ಭಟ್ರಮಾನೆನಹಳ್ಳಿ ಆಮೇಲೆ ಬೂದಿಗೆರೆ ಮೂಲಕ ಪಾಸ್ ಆಗ್ತಕ್ಕಂಥ ಏನು ರಸ್ತೆ ಇದೆ, ಈ ರಸ್ತೆಯಲ್ಲಿ ರಸ್ತೆ ಮಧ್ಯದಲ್ಲೇ ಬೃಹದಾಕಾರವಾಗಿರ್ತಕ್ಕಂಥ ಟ್ರಾನ್ಸ್ಮಿಷನ್ ಕಂಬಗಳನ್ನು, ಅಂದರೆ ದೊಡ್ಡ ದೊಡ್ಡ ಕಂಬಗಳನ್ನು ಹಾಕ್ತಕ್ಕಂಥ ಕಾಮಗಾರಿ ಕಳೆದ 3 ತಿಂಗಳಿಂದ ನಡೀತಾ ಇದೆ. ಆದರೆ ರಸ್ತೆಯ ಮಧ್ಯದಲ್ಲೇ ಈ ಕಂಬಗಳನ್ನು ಆಗ್ತಾ ಇರೋದ್ರಿಂದ ರಸ್ತೆಯನ್ನು ಆಕ್ರಮಿಸಿಕೊಂಡು ಈ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ವಾಹನಗಳು ಈ ಏನು ಬೂದಿಗೆರೆಯಿಂದ ದೇವನಹಳ್ಳಿ ಸಂಪರ್ಕ ರಸ್ತೆಯಲ್ಲಿ ಓಡಾಡೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ. ಪಿಲ್ಲರ್ಗಳನ್ನು ದೊಡ್ಡದಾಗಿರ್ತಕ್ಕಂಥ ಬೃಹದಾಕಾರವಾದಾಗಿರ್ತಕ್ಕಂಥ ಕಂಬಗಳನ್ನು ಅಳವಡಿಸ್ತಕ್ಕಂಥ ಕಾಮಗಾರಿ ಇಲ್ಲಿ ಸರಿಯಾಗಿ ಸೂಕ್ತವಾಗಿ ಜನರಿಗೆ, ವಾಹನ ಸವಾರಿಗೆ ಗೈಡ್ಲೈನ್ಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. PWD ಅವ್ರನ್ನ ಕೇಳಿದ್ರೆ KIADB ಮೇಲೆ ಹೇಳ್ತಾರೆ, KIADB ಅವ್ರು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ದೊಡ್ಡವ್ರನ್ನ ಕೇಳಿ ಅಂತ ಹೇಳ್ತಾರೆ. ಈ ಕಾಮಗಾರಿಯಿಂದ ರಸ್ತೆ ಮಧ್ಯೆ ಈ ತರ ಬೃಹದಾಕಾರವಾಗಿ ಅಗಲವಾಗಿ ತೆಗಿತಾ ಇರೋದ್ರಿಂದ ವಾಹನ ಸವಾರಿಗೆ ತೊಂದರೆ ಆಗ್ತಾ ಇಲ್ವಾ? ಖಂಡಿತವಾಗೂ ತೊಂದರೆ ಆಗ್ತಾ ಇದೆ. ಅದು ಆದಷ್ಟು ಬೇಗ ಮುಗಿಸ್ಕೊಟ್ರೆ ಒಳ್ಳೇದು. ಓಕೆ, ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ಏನು ನೋಡಿ ಸರ್, ಒಂದು ವೇಳೆ ಓಡಾಡ್ತಾರೆ, ಮತ್ತೆ ಬರ್ಬೇಕಾದ್ರೆ ನೈಟ್ ಕಾಣೋದಿಲ್ಲ. ಹಳ್ಳ ಸುಮಾರು ಒಂದು 15-16 ಅಡಿ ಹಳ್ಳ ತೆಗಿತಾ ಇದ್ದಾರೆ. ಅದ್ರಲ್ಲಿ ಬಿದ್ರೆ ಮನುಷ್ಯ ಇರ್ತಾನ, ಕಷ್ಟ. ಕಳೆದ 2 ತಿಂಗಳಿಂದ ಬೂದಿಗೆರೆಯ ಉಮಾಪತಿ ಅನ್ನೋರು ತೀರ್ಕೊಳ್ತಾರೆ. ಹೌದು, ಸೇಮ್ ಇದೇ ತರ ಅವೈಜ್ಞಾನಿಕ ಕಾಮಗಾರಿಗೆ ನಿಮ್ ಗಮನದಲ್ಲಿ ಇದೆಯಾ? ಇದೆ. ಅವ್ರು ಸ್ಥಳೀಯರು, ಎಲ್ಲರಿಗೂ ಗೊತ್ತಿದ್ರು, ಅವರು ಹೀಗೆ ತೀರ್ಕೊಂಡು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5. ಇಲಾಖೆಗಳ ಸಮನ್ವಯತೆ ಕೊರತೆಯ ಕಾರಣಕ್ಕಾಗಿ ಜನ ರಸ್ತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಕೈಕಾಲು ಮೂಳೆ ಮುರಿದುಕೊಳ್ತಾ ಇದ್ದಾರೆ, ಬೆನ್ನು ಮೂಳೆ ಮುರಿದುಕೊಳ್ತಾ ಇದ್ದಾರೆ. ಹೊಸದಾಗಿ ಸಾಲ ಸೋಲ ಮಾಡಿ ತಂದಂಥ ವಾಹನಗಳನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಇಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಬೂದಿಗೆರೆ ಗ್ರಾಮದ ಅಥವಾ ಬೂದಿಗೆರೆಯ ರಸ್ತೆಯಲ್ಲಿ ನಡೀತಾ ಇದೆ. KIADB ಮತ್ತು PWD ಇಲಾಖೆ ಮಧ್ಯೆ ಈ ರೀತಿ ನೋಡಿ, PWD ಇಲಾಖೆ ರಸ್ತೆ ಮಾಡುತ್ತೆ, KIADB ಇಲಾಖೆ ಇದನ್ನು ಬಂದು ಅಗಿಯುತ್ತೆ. ಹೀಗಾಗಿ ಬಹಳ ದೊಡ್ಡ ಗಂಡಾಂತರ ಇಲ್ಲಿನ ಜನರಿಗೆ ಎದುರಾಗ್ತಾ ಇದೆ. ಈಗ ಸುನಿಲ್ ಇದ್ದಾರೆ, ಎಲಿಯೂರು ವಾಹನ ಸವಾರರವರು. ಸುನಿಲ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ರಸ್ತೆಯಲ್ಲಿ ಹೋಗಿದ್ದೀರಾ ಸರ್? ದಿನ ಅದೇ ರೋಡಲ್ಲೇ ಸರ್ ನಾವು ಓಡಾಡೋದು ಸರ್. ಏನು ಅನಿಸುತ್ತೆ ಈ ರಸ್ತೆ ನೋಡಿದಾಗ ನಿಮಗೆ? ಸರ್ ಓಡಾಡೋದಕ್ಕೆ ಭಯ ಆಗುತ್ತೆ ಸರ್. 2 ವೀಲರ್ ಅಂತೂ ಸರ್ ತುಂಬಾ ಕಷ್ಟ ಇದೆ ಸರ್. ಅಲ್ಲ, ಇಷ್ಟು ಉದ್ದದ ಗುಂಡಿಗಳನ್ನ ಅಗಿತಾ ಇದ್ದಾರಲ್ಲ, ಇವರಿಗೆಲ್ಲ ಪರ್ಮಿಷನ್ ಇದೆಯಂತ? ಸರ್ ಇದು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ ಸರ್, ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಸರ್. ಹೆಂಗೆ ಸರ್? ಈಗ ನಾವು ಬೇರೆ ಇದು ಹೈವೇಗಳು ಹೋಲ್ಸ್ಕೊಂಡ್ರೆ ಸರ್ ಇದ್ರಷ್ಟು ಕಠಿಣವಾದಂತ ದಾರಿ ಯಾವುದಿಲ್ಲ ಸರ್. ಬರೋಂತ ಇರೋ ರಸ್ತೆಗಿಂತ ಮಿತಿ ಮೀರಿ ಗಾಡಿಗೆ ಬರ್ತಾ ಇದೆ ಸರ್. ಅಲ್ಲಿ ಒಂದು ಭಯ ವಾತಾವರಣ ಆಗಿದೆ ಸರ್. ಬರೋಂತ ಗಾಡಿಗೆ ಸ್ಪೀಡ್ಗೆ 2 ವೀಲರ್ ಹೋದ್ರೆ ಹೋಗೋದೇ ಗುಂಡಿ ಒಳಗಡೆಗೆ ಸರ್. ಯಾರು ಪ್ರಾಣ ಕಳೆದುಕೊಂಡಿದ್ದಾರಾ? ಸರ್ ಒಬ್ರು ಇಬ್ರಲ್ಲ ಸರ್. ರಸ್ತೆಯಲ್ಲಿ ಹೋಗಕ್ಕೆ ಭಯ ಬೀಳ್ತಾರನೇ ನೀವು ಯೋಚನೆ ಮಾಡಿ ಸರ್. ಅಲ್ಲ, ಹಗಲತ್ತೆ ಹಿಂಗೆ ಅಂತ ಹೇಳಿದ್ರೆ ರಾತ್ರಿ ಕತೆ ಹೆಂಗೆ ಸರ್? ರಾತ್ರಿ ಅಂತೂ ಏನು ಗೊತ್ತಾಗಲ್ಲ ಸರ್. ಬೇಕಾದ್ರೆ ನೀವು ನೈಟ್ ಒಂದ್ಸಲ ಈ ಅಧಿಕಾರಿಗಳು ಬರ್ಬೇಕು ಸರ್. ಯಾಕಂತಂದ್ರೆ ಇದನ್ನ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದು ಮಾಡ್ಸೋ ಕೆಲಸ ಅಧಿಕಾರಿಗಳು ಸರ್. ಅಲ್ಲ, ಅಧಿಕಾರಿಗಳು ಆರಾಮಾಗಿ ಬೆಳಗ್ಗೆ ಸಂಜೆ ಒಳಗೆ ಮನೆ ಸೇರ್ಕೊಂಡ್ಬಿಡ್ತಾರೆ, ಒಳ್ಳೆ ಕಾರ್ ಇರುತ್ತೆ, ಡ್ರೈವರ್ ಇರ್ತಾರೆ, ಅವ್ರಿಗೇನು ಆರಾಮಾಗಿರ್ತಾರೆ ಸರ್. ಹೇಳ್ತಾ ಇದೀವಿ ಸರ್, ಅಲ್ಲಿ ಬಡವ್ರಿಗೆ ಆಗ್ತಾರೋ ಅನ್ಯಾಯ ಸರ್. ಯಾರೋ ಇವಾಗ ಈ ಸಂಜೆ 6 ಗಂಟೆ ಮೇಲೆ ಏನ್ ಮಾಡ್ತಾರೆ, ಈ ಹೈವೇ ಅಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳೆಲ್ಲ ಇದೆ ಸರ್ ರೋಡಲ್ಲಿ. ಇಲ್ಲ ಕುಡ್ಕೊಂಡ್ ಬರ್ತಾರೋ ಕುಡಿದಿರೋ ಬರ್ತಾರೋ ಅದು ಪ್ರಶ್ನೆ ಅಲ್ಲ. ಬರೋ ಸ್ಪೀಡ್ LED ಲೈಟ್ಗಳು ಏನು ಈ 2 ವೀಲರ್ ಬಿದ್ರೆ ಸರ್ ಗೊತ್ತೇ ಆಗಲ್ಲ ಸರ್. ಗಾಡಿ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹಳ್ಳಿಗಳು ಸರ್ ನೀವು ನೋಡ್ಬೇಕು ಸರ್, ಅಲ್ಲಿ ಬಂದು
ಸೆಂಟರ್ ರೋಡಲ್ಲಿ ಅಗಿತಾ ಇದಾರೆ ಸರ್. ಇಲ್ಲೆಲ್ಲ ನಾವು ಒಂದು ಮಾರ್ಗಸೂಚನೆ ಆದ್ರೂ ಫಲಕಗಳು ಹಾಕಿದ್ರು ಅದು ಹಾಕಿಲ್ಲ ಸರ್. ರೇಡಿಯಂ ಸ್ಟಿಕ್ಕರ್ ಅದು ಹಾಕಿಲ್ಲ ಸರ್. ಬಂದ್ರೆ ಸೀದಾ ಹೋಗ್ತಾ ಇರೋದು ಸರ್. ಆ ಬರೋ ಗಾಡಿ ಸ್ಪೀಡ್ಗೆ ಅದು ಸಿಂಗಲ್ ರೋಡ್ ಮಾಡ್ಬಿಟ್ಟಿದ್ದಾರೆ ಸರ್. ಈಗ ಇಲ್ಲಿ ನಡೀತಾ ಇರುವಂಥದ್ದು ಅಪಘಾತ ಅಲ್ಲ ಸುನಿಲ್ ಅವರೇ, ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂಥ ಕೊಲೆ ಇದು, ನಿರ್ಲಕ್ಷ್ಯ ಕೊಲೆ ಸರ್. ಕೊಲೆ ಇದು. ಅವರ ನಿರ್ಲಕ್ಷ್ಯ ಕೊಲೆಗಳಾಗ್ತಾ ಇದೆ ಅಲ್ಲಿ. ಅಲ್ಲಿ ಯಾರೋ ಗುಂಡಿ ತೋಡಿ ಹೋಗೋದು, ಅದಕ್ಕೆ ಅಟ್ಲೀಸ್ಟ್ ಒಂದು ಸೂಚನಾ ಫಲಕ ಹಾಕೋದಿಲ್ಲ ಅಂತ ಹೇಳಿದ್ರೆ ಜನ ಹೆಂಗೆ ಓಡಾಟ ಮಾಡಬೇಕಾಗತ್ತೆ? ತುಂಬಾ ಕಷ್ಟ ಇದೆ ಸರ್. ನಾವು ಅಲ್ಲಿ ಅಕ್ಕ ಲೋಕಲ್ ಅಲ್ಲಿ ಜನಪ್ರತಿನಿಧಿಗಳನ್ನ ಯಾವ ತರ ಬೈತಾರ ಅಂತಂದ್ರೆ ಜನ, ನೀವೇನ್ ಮಾಡ್ತಾ ಇದೀರಾ, ಯಾಕೆ ಗಮನ ಅಧಿಕಾರಿಗಳು ಕೇಳಲ್ಲ ಸರ್. ಯಾವ ಎಲ್ಲೋನಾಗ್ಲಿ ಹಿಂಗ್ ಅಗಿತಾ ಇದಾರೆ ಅಂತ 15 ಮುಂಚೆ ದಿನ ಆದ್ರೂ ಮುಂಚೆ ಅದು ಬೋರ್ಡ್ ಹಾಕ್ತಾರ, ಅದು ಹಾಕಲ್ಲ ಸರ್. ಬರ್ತಾರೆ, ಅಗಿತಾರೆ, ಅವ್ರ ಕೆಲಸ ಅವ್ರು ಯಾವಾಗ ಅವ್ರ ಪೀಠ ತಿರ್ದ ಮಾಡ್ಕೊಂಡು ಹೋಗ್ತಾರೆ ಸರ್. ಅಲ್ಲ, ಅವ್ರ ಕತೆ ಏನು ಗೊತ್ತಾ, PWD ಅವರು ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಮತ್ತಿದು ಗುಂಡಿ ಮುಚ್ಚೋ ಹೆಸರಲ್ಲಿ ಮತ್ತೊಂದು ಸ್ವಲ್ಪ ಹಣ ಲಪ್ಟಾಯಿಸ್ಬೋದಲ್ಲ. ಎಲ್ಲ ದಂಧೆ ಆಗ್ಬಿಟ್ಟಿದೆ ಸರ್. ಅಧಿಕಾರಿಗಳದ್ದು ಒಂದು ದೊಡ್ಡ ದಂಧೆ ಸರ್ ಇದು. ಅವ್ರು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಏನಾದ್ರು ಆರ್ಡರ್ ಮಾಡ್ತಾರ, ಏನು ಮಾಡಲ್ಲ ಸರ್. ಬೇಕಾಬಿಟ್ಟಿ ಮಾಡ್ತಾರೆ, ಬೇಕಾಬಿಟ್ಟಿ ಕೆಲಸ ಮಾಡ್ತಾರೆ. ಜನ ಇಲ್ಲಿ ಸಾಮಾನ್ಯ ಜನ ಸರ್. ಈಗ PWD ಅವರು ರಸ್ತೆ ಮಾಡ್ತಾರೆ, BSNL ಬರ್ತಾನೆ, ಅವನು ಮನಸೋ ಇಚ್ಛೆ ರಸ್ತೆನ ಕಟ್ ಮಾಡ್ತಾನೆ, ಅಗಿತಾನೆ. ಅದಕ್ಕೊಂದು ರೂಲ್ಸ್ ಇದೆ, ಇಷ್ಟು ದಿನಲ್ಲಿ ಮಾಡ್ಬೇಕು, ಅದ್ ಮುಚ್ಬೇಕಂತ. ಆ ರೂಲ್ಸ್ ಏನಾದ್ರು ಫಾಲೋ ಮಾಡ್ತಾರ? ಏನು ಮಾಡಲ್ಲ ಸರ್. ಅಧಿಕಾರಿಗಳು ಹೆಂಗ್ ಬೇಕೋ ಅವ್ರ ಮನಸ್ಸಿಚ್ಛೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಬ್ಬ ಯಾರೋ BWSSP ಅವ್ರು ಬರ್ತಾರೆ, ಅಥವಾ ಇನ್ಯಾರೋ ವಿದ್ಯುತ್ ಅವರು ಬೆಸ್ಕಾಂನವರೇ ಬರ್ತಾರೆ, ಮನಸೋ ಇಚ್ಛೆ ಅಗಿತಾರೆ, ಮನಸೋ ಇಚ್ಛೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದು? ಇದು ಜನದ ಪ್ರಾಣಗಳ ಜೊತೆ ಆಟ ಆಡ್ತಾ ಇದಾರೆ ಸರ್ ಅವರು ಅಷ್ಟೇ. ಹೌದು ಸರ್. ಓಕೆ ಓಕೆ, ಧನ್ಯವಾದಗಳು ಸುನಿಲ್ ಅವರೇ. ಅನುಕೂಲ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇದು ಬಡವರ ಬೈಕ್ ಸವಾರರ ಜೊತೆ ಅಥವಾ ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ರಾತ್ರಿ ರಸ್ತೆಯಲ್ಲಿ ಸಂಚಾರ ಮಾಡುವಂಥ ವಾಹನ ಸವಾರರ ಪ್ರಾಣಗಳಿಗೆ ಇಲ್ಲ ಗ್ಯಾರಂಟಿ ಇಲ್ಲ. ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಸ್ವಲ್ಪ ಇದಾದರೂ ಕೂಡ ಪ್ರಾಣ ಕಳ್ಕೊಳ್ಳೋದು ಗ್ಯಾರಂಟಿ. ಎಸ್, ಇದೀಗ ಅಜಯ್ ಇದ್ದಾರೆ, ವರ್ಕ್ ಇನ್ಚಾರ್ಜ್ ಅಂತೆ ಅವರು KDBಗೆ. ಅಜಯ್ ಅವರು ನಮಸ್ಕಾರ. ಅಜಯ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಇದು ಅಲ್ಲಿನ ವರ್ಕ್ ಇನ್ಚಾರ್ಜ್ ಅಂತೆ KDB. ಅವರು ಬಂದು ಅಗದಿದ್ದಾರಲ್ಲ ಮಹಾಶಯರು. ಯಾಕೆ ಅಗದಿದ್ದೀರಪ್ಪ ಅಂತ ಕೇಳಬೇಕು. ಅಗದಿದ್ದೀರಲ್ಲ, ಹಾಗೆ ಬಿಟ್ಟು ಹೋಗಿದ್ದಾರಲ್ಲ, ಕತೆ ಏನು ಅಂತ ಕೇಳಬೇಕು. ಆದರೆ ಅವ್ರ ಫೋನ್ ಸಂಪರ್ಕ ರಿಸೀವ್ ಮಾಡ್ತಾರೆ. ನಾವು ಈ ಕಾರಣಕ್ಕಾಗಿ ನಿಮಗೆ ಫೋನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಕಟ್ ಮಾಡ್ತಾರೆ. ಯಾಕೆಂದರೆ ಅವ್ರ ಹತ್ರ ಹೇಳಲಿಕ್ಕೆ ಆನ್ಸರ್ ಇಲ್ಲ. ಏನು ಹೇಳ್ತಾರೆ, ಹೇಳಲಿಕ್ಕೆ ಆನ್ಸರ್ ಏನಿದೆ ಅವ್ರ ಹತ್ರ? ಹೀಗಾಗಿ ಅವರು ಕಟ್ ಮಾಡ್ತಾ ಇದ್ದಾರೆ. ಜನ ರೋಸಿ ಹೋಗಿದ್ದಾರೆ ಈ ರಸ್ತೆಯಲ್ಲಿ. ದೇವನಹಳ್ಳಿ ಸೂಲಿಬೆಲೆ ರಸ್ತೆ ಇದು. ಈ ರಸ್ತೆಯಿಂದ ದೇವನಹಳ್ಳಿ ಬೂದಿಗೆರೆ ರಸ್ತೆ ಇದು. ನಾನಾ ಕಾರಣಗಳಿಂದಾಗಿ ರಸ್ತೆಯನ್ನು ಅಗೆಯಲಾಗ್ತಾ ಇದೆ. ಚೆನ್ನಾಗಿರುವಂಥ ಸುಸಜ್ಜಿತವಾದಂಥ ರಸ್ತೆಯನ್ನು ಬೇರೆ ಬೇರೆ ಕಾರಣಗಳಿಂದ ಅಗೆದು ಹಾಗೆ ಬಿಟ್ಟು ಹೋಗ್ತಾರೆ. ಬೆಂಗಳೂರಲ್ಲೂ ನೋಡಿ ನೀವು, ಇವತ್ತು ರಾತ್ರಿ ಒಳ್ಳೆ ಟಾರ್ ಹಾಕಿರ್ತಾರೆ. ರೋಡ್ ಚೆನ್ನಾಗಿ ಆಗ್ಬಿಟ್ಟಿದೆಯಪ್ಪ, ಸಖತ್ತಾಗುತ್ತೆ, ನಾಳೆ ಬೆಳಿಗ್ಗೆಯಿಂದ ನಾವು ಆರಾಮಾಗಿ ಓಡಾಡ್ಬೋದು ಅಂತ ಅಂದ್ಕೊಂಡ್ರೆ ಯಾರೋ ಬಂದು ಅಗದೋಗಿರ್ತಾರೆ, ಅಥವಾ ಖಾಸಗಿಯವರು ಇನ್ಯಾವುದೋ ಕಾರಣಕ್ಕೆ ಅಗದೋಗಿರ್ತಾರೆ. ಯಾರು ಕೂಡ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ಈ ರೀತಿ ನಿರಂತರವಾಗಿ ಅಗಿಯುವಂಥ ಮನಸೋ ಇಚ್ಛೆ ಕೆಲಸ ಮಾಡುವಂಥದ್ದು ನಡೀತಾ ಇದೆ. ನನಗನ್ನಿಸಿದ ಮಟ್ಟಿಗೆ ಭ್ರಷ್ಟಾಚಾರಕ್ಕಿಂತಲೂ ಅತಿ ಹೆಚ್ಚಿನ ಕೆಟ್ಟ ಕೆಲಸ ಅಂದರೆ ಇದು. ಭ್ರಷ್ಟಾಚಾರ ಎಷ್ಟು ಕೆಟ್ಟದ್ದೋ ಅದಕ್ಕಿಂತ ಕೆಟ್ಟದ್ದಿದು. ಭ್ರಷ್ಟಾಚಾರದಲ್ಲಿ ಹಣವನ್ನು ಲಪಟಾಯಿಸುತ್ತಾರೆ, ಇಲ್ಲಿ ಜನರ ಜೀವನ್ನೇ ಬಲಿ ಪಡಿತಾರೆ. ಯಾರೇ ಮಾತಾಡಿದ್ರೂ ಕೂಡ ನೋಡಿ, ನಾವು ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ನಾವಿದನ್ನು ಜನರ ಮುಂದೆ ಇಡ್ತಾ ಇದ್ದೀವಿ.
ಅಧಿಕಾರಿಗಳನ್ನು ಇತ್ತ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಯಾರೊಬ್ಬರು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಅಲ್ಲಿನ ಜನಗಳಿಗೆ ಉತ್ತರ ಕೊಡ್ತಾರಾ ಇವರು? ದೇವನಹಳ್ಳಿ ಬೂದಿಗೆರೆ ರಸ್ತೆಗೆ ಅವಾಂತರಕ್ಕೆ ಕಾರಣ ಯಾರು? KEADB ಅಧಿಕಾರಿಗಳು ಏನು ನಿದ್ದೆ ಮಾಡ್ತಿದ್ದಾರಾ? ಅಥವಾ PWD ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಜನಗಳ ತೆರಿಗೆಯ ಹಣದಿಂದ ಮತ್ತೆ ಟ್ಯಾಕ್ಸ್ ಟೋಲ್ ಬೇರೆ ಕಟ್ಟಬೇಕು. ಇವ್ರ ಯೋಗ್ಯತೆಗೆ ಟೋಲ್ ಬೇರೆ ಕಟ್ಟಬೇಕು. ಕೆಲವು ರಸ್ತೆಗಳಿದ್ದಾವೆ, ಆ ರಸ್ತೆಗಳಲ್ಲಿ ಸರಿಯಾದ ಸರ್ವಿಸ್ ರೋಡ್ ಇರಲ್ಲ, ರಸ್ತೆ ಪೂರ್ಣ ಮಾಡಿರೋದಿಲ್ಲ, ಬೇಕಾದಂಥ ವ್ಯವಸ್ಥೆ ಮಾಡಿರೋದಿಲ್ಲ. ಆದರೆ ಅಲ್ಲಿ ಟೋಲ್ಗಳಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾರೆ. ಕೆಲವು ಟೋಲ್ಗಳಲ್ಲಂತೂ ಸಿಬ್ಬಂದಿ ಎಲ್ಲ ಅವರು ಗೂಂಡಾಗಳನ್ನ ನೇಮಕ ಮಾಡ್ತಾರೆ. ಗೂಂಡಾಗಳನ್ನ ನೇಮಕ ಮಾಡಿ ಟೋಲ್ ವಸೂಲಿ ಮಾಡ್ತಾರೆ. ಆದರೆ ರಸ್ತೆ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಇರೋದಿಲ್ಲ. ಒಂದು ಕಡೆ ಕಿತ್ತೋಗಿರೋ ರಸ್ತೆ, ಮತ್ತೊಂದು ಕಡೆ ಟೋಲ್ ಕೊಡಬೇಕಂತೆ ಅವರಿಗೆ. ಪ್ರಾಣ ಎದ್ದು ಬಿದ್ದು ಒದ್ದಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥ ಜನ ಈ ಕಿತ್ತೋಗಿರೋ ರಸ್ತೆಗೆ ಟೋಲ್ ಕೊಡಬೇಕಾ? ಬನ್ನಿ, ಎಷ್ಟೋ ಟೋಲ್ಗಳಿದ್ದಾವೆ. ಕೊಡಲ್ಲ ಅಂತ ಹೇಳಿದ್ರೆ ಮೈ ಮೇಲೆ ಬಂದು ರೌಡಿಸಮ್ ಮಾಡುವಂಥವ್ರಿದ್ದಾರೆ. ಆದರೆ ಮಾಡಿರುವಂಥ ರಸ್ತೆನ ಯಾವನೋ ಮುಂದೆ ಒಗೆದು ಹೋಗ್ತಾನೆ, ಇನ್ಯಾವನೋ ಬಂದು ತೋಡಿ ಹೋಗ್ತಾನೆ. ಗುಂಡಿಗಳನ್ನು, ಅದು 15-20 ಅಡಿ ಗುಂಡಿಗಳನ್ನು ಮಾಡಿ ಹೋಗ್ತಾನೆ. ಹಾಗೆ ಯಾರು ಇವ್ರು ನಿದ್ದೆ ಮಾಡ್ತಾ ಇರ್ತಾರೆ. ಇವ್ರಿಗೇನು ಬೇಕು? ಜನರ ಟೋಲ್ ಬೇಕಷ್ಟೇ. ಅದನ್ನು ಹೊರತಾಗಿ ಏನಾರು ಮಾಡ್ತಾ ಇದ್ದಾರಾ? ಖಂಡಿತವಾಗೂ ಇಲ್ಲ. ನೋಡಿ ಹೇಗೆ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ. ಪ್ರಾಣ ಕಳೆದುಕೊಂಡಿರುವ ವ್ಯಕ್ತಿಯ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ ನಾವು. ಆ ವ್ಯಕ್ತಿಯು ಕೂಡ ಇದೇ ರಸ್ತೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಂಥ ಕಿತ್ತೋಗಿರೋ ರಸ್ತೆಗಳು ಚೆನ್ನಾಗಿದ್ದರೂ ಕೂಡ ಅದನ್ನು ಕಿತ್ತೋಗೋಂಗೆ ಮಾಡ್ತಾರಲ್ಲ, ಈ ಭಾಗದ ಜನಪ್ರತಿನಿಧಿಗಳು ಕಿತ್ತೋಗಿದ್ದಾರೆ, ಈ ಭಾಗದ ಅಧಿಕಾರಿಗಳು ಕಿತ್ತೋಗಿದ್ದಾರೆ. ಅದನ್ನು ನೇರವಾಗಿ ಹೇಳಬೇಕಾಗತ್ತೆ. ಇದು ಇವತ್ತಿನ ಜನಧ್ವನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.